ಯಾವುದು ಬೇಗ ಸಿಗಲ್ಲ ಸರ್. ಈಗ ನಾನು ಇಷ್ಟೆಲ್ಲ ಸಕ್ಸಸ್ ಸಿಗ್ಬೇಕಾದ್ರೆ ನನಗೆ ಚಿಕ್ಕ 20 ಇಯರ್ಸ್ ಆಗಿರ್ಬೇಕು ಸರ್. ಈಗ ನಾನು ಯಾರು ಈಗ ಇಮ್ಮಿಡಿಯೇಟು ನೀವು ಈಗ ಏನೋ ಮಾಡಿದ್ದು ಈಗಲೇ ನೀವು ಏನೋ ಒಂದು ಫಸಲು ಮಾಡಬೇಕು ಅಂದರೆ ಒಂದು 3 months 6 months ಕಾಯಬೇಕು ಏನಾದ್ರು. ಸೊ ನಾವು ಈಗ ಏನು ಮಾಡ್ತೀವೋ ಅದು ಇಮ್ಮಿಡಿಯೇಟ್ ನಮ್ಗೆ ಫಲ ಕೊಡಬೇಕು ಅನ್ನೋದು ನನ್ನ ಪರ್ಸ್ನಲ್ಲಿ ಇದೆ ಸರ್. ಸ್ವಲ್ಪ ವೆಯ್ಟ್ ಮಾಡಬೇಕು, ನೀವು ಕಾಯಬೇಕು. ಎಲ್ಲ ಸಕ್ಸಸ್ ಇಮ್ಮಿಡಿಯೇಟ್ ಒಂದೇ ವರ್ಷದಲ್ಲಿ ನಾನು ಶ್ರೀಮಂತ ಆಗ್ಬಿಡ್ಬೇಕು, ನಾನು ಮನೆ ಕಟ್ಟಬೇಕು, ನಾನು ಕಾರ್ ತಗೋಬೇಕು ಎಲ್ಲ ಸಿಗ್ಬೋದೇನೋ, ಪರ್ಸೆಂಟೇಜ್ ಕಡಿಮೆ. ಬಟ್ ನಂದೇನಾದರೂ ಹಾರ್ಡ್ ವರ್ಕು ಸಕ್ಸಸ್ ಸಿಗುತ್ತೆ ಅನ್ನೋದು ನಮ್ಗೆ ಕಾನ್ಫಿಡೆಂಟ್ ಇರಬೇಕು. ಆಮೇಲೆ ಒಂದು ಸರಿ ಬಿಸ್ನೆಸ್ ಸಕ್ಸಸ್ ಸಿಕ್ಬಿಟ್ರೆ ಸರ್, ನಿಮ್ಗೆ ಆಮೇಲೆ ಏನು ದುಡ್ಡು ಮಾಡೋದು ಅಥವಾ ಇನ್ನೊಂದು ಏನೋ ಮಾಡೋ. ಈಗ ನಾನು ಇನ್ನೂ 10 ಅಂಗಡಿ ಬೇಕಾದ್ರೆ ಹುಡುಗರು ಸಾಥ್ ಕೊಟ್ಟರೆ ಇನ್ನೇ ಬೇಕಾದ್ರೆ 10 ಸ್ಟೇಷನರಿ ಮಾಡೋ ಅಂಥದ್ದು ಕೇಪಬಿಲಿಟಿ ಇದೆ ಇವಾಗ ನಾನು. ಸೊ ನಿಮ್ಗೆ ಒಂದು ಅಂಗಡಿ ಮಾಡಿ ಕಷ್ಟಪಟ್ಟ ಅಷ್ಟು ಇನ್ನು ಬಾಕಿದೆಲ್ಲ ಅಷ್ಟೊಂದು ನನ್ನ ಕಷ್ಟ ಅನಿಸಲ್ಲ ಸರ್. ಯಾಕೆ ಗೊತ್ತಾಗೋಗಿರುತ್ತೆ ಟೆಕ್ನಿಕ್. ಆಮೇಲೆ ನಂದೇನಂದ್ರೆ ನಾವು ಏನು ಗೊತ್ತಿರುತ್ತೆ ಅದನ್ನು ಮಾಡಬೇಕು ಅಂತ ನನ್ನ ಇದು ಸರ್. ಯಾಕಂದ್ರೆ ನಾನು ಸ್ಟೇಷನಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ಎಲ್ಲ ಮಾಡೋದು ಇವಾಗ ಸಕ್ಸಸ್ ಸಿಕ್ಕರೆ ನಾನು ಅದೇ ಲೈನಲ್ಲಿ ಹೋಗಿದ್ದಕ್ಕೆ ಸಿಕ್ಕಿದೆ. ನನಗೆ ಇನ್ನೊಂದು ಏನೋ ಮಾಡೋ, ಬೇರೆ ಏನೋ ಮಾಡೋ ಒಂದು ಅಥವಾ ಬಟ್ಟೆ ಅಂಗಡಿ ಮಾಡೋ ಅಂದ್ರೆ ಅದ್ರಲ್ಲಿ ನನಗೆ ಅನುಭವದ ಕೊರತೆ ಇರುತ್ತೆ. ತುಂಬ ನೆಮ್ಮದಿಯ ಜೀವನ ಇದೆ ಸರ್. ಸಾಕು ಸರ್. 1000 ಕೋಟಿ ಬಂದು ಮನಸ್ಸಿಗೆ ಬೇಕು. ಬಟ್ ನಾನು ಇರೋದು ಯಾಕಂದ್ರೆ ನಾವು ತೀರಾ ಕಡಿಮೆಯಿಂದ ಬಂದಿರೋದ್ರಿಂದ ನಮಗಿದೆ 100 ಕೋಟಿ 1000 ಕೋಟಿಗೆ ಸಮ ಸರ್. ನಾವು ಇವಾಗ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆಯ ಕುಟುಂಬ, ಒಳ್ಳೆ ಹುಡುಗರು, ಈಗ ಓಡಾಡೋಕ್ಕೆ ಕಾರು, ಲಕ್ಸುರಿ ಲೈಫು. ನಮ್ಗೇನು ಅವಾಗೆಲ್ಲ ಊಟಕ್ಕೂ ಇಲ್ಲದೆ ಇವತ್ತು ನಮ್ಗೆ ಏನು ಬೇಕೋ ತಂದು ನೀವು ತಿನ್ನೋ ಅಂಥದ್ದು ದೇವರು ಭಗವಂತ ಕೊಟ್ಟಿದ್ದಾನೆ. ನಮ್ಗೇನು ಕಷ್ಟಪಟ್ಟಿದ್ದೋ ಅದು ಪ್ರತಿಫಲ 100% ಸಿಕ್ಕಿದೆ ಸರ್. ಇವತ್ತು ನಾನೇನಾದ್ರು ಫುಲ್ ಹ್ಯಾಪಿ ಸರ್. ನಮಗೆ ಬಾಸ್ ವಾಲಾ, ಬಿ ದ ಬಾಸ್.